ಹುಣಸೆ ಮರಕ್ಕೆ ವಯಸ್ಸಾದ್ರೂ ಹುಳಿಗ್ ಮುಪ್ಪೆ ಅನ್ನೋ ಗಾದೆ ಮಾತಿದೆಯಲ್ಲ, ಅದನ್ನ ದೊಡ್ಡವರು ಸುಮ್ಮನೆ ಮಾಡಿಲ್ಲ, ನಿಜವಾಗ್ಲೂ ಅದಕ್ಕೆ ಒಂದು ಅರ್ಥ ಇದೆ. ಸೊ ಆ ಅರ್ಥ ಇವಾಗ ನಮ್ಮ ಜೊತೆ ಇದೆ. ಅವರು ಮತ್ತಿನ್ಯಾರು ಅಲ್ಲ, ನಮ್ಮ ಜೊತೆ ನಾಗಿಣಿ ಭರಣ ಅವರಿದ್ದಾರೆ. ಯಾಕೆ ಈಗ ಅವರು ನಮ್ಮ ಜೊತೆ ಇದ್ದಾರೆ ಅಂತಂದ್ರೆ, ಜೀನಿಯಸ್ ಮುತ್ತ ಸಿನಿಮಾವನ್ನ ಈಗ ಅವರು ನಿರ್ದೇಶನ ಮಾಡಿರುವಂಥದ್ದು ತುಂಬಾ ವರ್ಷಗಳ ನಂತರ, ಅಂದ್ರೆ 20 ವರ್ಷದ ಹಿಂದೆನೆ ಅವ್ರ ನಿರ್ದೇಶನಕ್ಕೆ ಕೈ ಹಾಕಬೇಕು ಅಂತ ಅನ್ಕೊಂಡಿದ್ರಂತೆ. ಆದ್ರೆ ಪರವಾಗಿಲ್ಲ, ನಾನು ಈಗ ಮಾಡ್ತೀನಿ ಅಂತ ಒಂದು ಪ್ರಯತ್ನ ಮಾಡೇ ಬಿಟ್ಟಿದ್ದಾರೆ. ಅದು ಒಳ್ಳೆ ಸಿನಿಮಾ ಮೂಲಕ ಅವರು ಬಿಗ್ ಸ್ಕ್ರೀನ್ಗೆ ಬರ್ತಿರೋವಂಥದ್ದು ನಿರ್ದೇಶಕಿಯಾಗಿ ಅವ್ರು ನಮ್ಮ ಜೊತೆ ಇದ್ದಾರೆ. ಮಾತನಾಡ್ಸೋಣ. ಅಮ್ಮ ನಮಸ್ಕಾರ. ನಾನೊಂದು ಗಾದೆ ಮಾತು ಹೇಳಿದೆ. ಸೊ ನಿಮ್ಮ ಅಭಿಪ್ರಾಯ ಅಂದ್ರೆ, ನೀವು ನಮ್ಮೆಲ್ರಿಗೂ ಸ್ಫೂರ್ತಿ. ನಾವೇನ್ ಅನ್ಕೊಳ್ತೀವಿ, ಕೆಲಸ ಮಾಡ್ತಿರ್ಬೇಕಿದ್ರೆ ಸಾಕಪ್ಪ, ಕೆಲಸನ ಬಿಟ್ಬಿಡೋಣ ಅಂತ ಸಾಕಷ್ಟು ಆಲೋಚನೆಗಳು ಇರುತ್ತೆ. ಆದರೆ ನಿಮ್ಮನ್ನು ನೋಡಿದಾಗ ನಮಗೆ ಎನರ್ಜಿ ಜಾಸ್ತಿ ಆಗ್ತಾ ಇರುತ್ತೆ. ಇಲ್ಲ ಮಾಡಬೇಕು, ಇವರೆಲ್ಲರೂ ನಮಗೆ ಸ್ಫೂರ್ತಿ ಅಂತ ಹೇಳ್ಬಿಟ್ಟು ಏನು ಹೇಳ್ತೀರಿ? ಈ ವಯಸ್ಸಲ್ಲಿ ನಿರ್ದೇಶನ ಮಾಡಬೇಕು ಅಂತ ಅನ್ಸಿದ್ ಯಾಕೆ ಅಂತ? ಅಮ್ಮ, ದೇಹಕ್ಕೆ ವಯಸ್ಸಾಗತ್ತೆ, ಮನ್ಸಿಗೆ ವಯಸ್ಸಾಗಲ್ಲ. ನಾವಿನ್ನು ಮನ್ಸಲ್ಲಿ ಹೆಂಗಾಗೆ ಇದ್ದೀವಿ. ನೀವು ಹಂಗೆ ತಿಳ್ಕೊಂಡು ಮಾಡ್ಕೊಂಡು ಹೋದ್ರೆ ಬದುಕಿರೋಷ್ಟು ದಿನ ಎಷ್ಟು ಕೆಲಸ ಮಾಡ್ತೀವೋ ಅಷ್ಟು ಶಕ್ತಿ ಇರುತ್ತೆ, ಅಷ್ಟು ನಿಮ್ಗೆ ಅಚೀವ್ಮೆಂಟ್ ಸಿಗುತ್ತೆ. ಇವತ್ತು ಅನ್ಕೊಳ್ಳಿ ವಯಸ್ಸಾಯ್ತು, ನಾಳೆ ಹೋಗೋದು ಬೇಡ ಕೆಲಸಕ್ಕೆ ಅಂತ ಮನೇಲಿ ಕೂತ್ಕೊಳ್ಳಿ, ಮೈಕೆ ನೋವು ತಲೆನೋವು ಬರುತ್ತೆ. ಕೆಲಸ ಮಾಡ್ತಿದ್ರೆ ಏನು ಬರಲ್ಲ, ಎಲ್ಲ ವರ್ಕ್ ಅಲ್ಲಿ ಹೊಟ್ಟೋಗಿರತ್ತಲ್ವ ಮೈಂಡು. ಬದುಕಿರೋ ತನಕ ವರ್ಕ್ ಮಾಡಬೇಕು ಅನ್ನೋದು ನನ್ನ ಆಸೆ. ಅದು ನೆರವೇರಿಸೋದು ಭಗವಂತ. ನಿಮ್ಮ ಹಸ್ಬೆಂಡು ಚಿನ್ನಾರಿ ಮುತ್ತ ಸಿನಿಮಾ ಮಾಡಿ ನ್ಯಾಷನಲ್ ಅವಾರ್ಡ್ ತಗೊಂಡ್ರು. ನೀವು ನಿನ್ಗಿಂತ ನಾನು ಜಾಸ್ತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಜೀನಿಯಸ್ ಮುತ್ತ ಮಾಡ್ಬಿಟ್ಟು ಜೀನಿಯಸ್ ಆಗೋ ಕೊಟ್ಟಿದ್ದೀರಾ, ಹೇಗೆ ಅಂತ? ಖಂಡಿತ ಇಲ್ಲಮ್ಮ, ಆ ಥರ ಎಲ್ಲ ಆಸೆ ನೀವು ಅನ್ಕೋಬಹುದು. ನನಗೆ ಮಕ್ಕಳು ನೋಡಬೇಕು ಪಿಕ್ಚರು. ಈ ಫಿಲಮಲ್ಲಿ ಏನಾಗತ್ತೆ ಅಂದರೆ, ಅವ್ರಿಗೆ ಬರೀ ನೆಗೆಟಿವ್ ಆಗಿಬಿಟ್ಟಿದೆ. ಮೊಬೈಲ್ ನೋಡ್ಕೊಂಡು ಪಾಸಿಟಿವ್ ಥಿಂಕ್ ಮಾಡಬೇಕು ಅಂತ ಈ ಫಿಲಮಲ್ಲಿ ನಾನು ಹೇಳ್ತಿದ್ದೀನಿ. ಆಮೇಲೆ ಅಮ್ಮ ಮಕ್ಕಳು ಸಂಬಂಧ ಚೆನ್ನಾಗಿ ಬೆಳಿಬೇಕು. ಅಮ್ಮ ಏನಾರು ಹೇಳಿದ್ರೆ ಯಾವಾಗಮ್ಮ ಅಂತಾರೆ, ಈಗ ಅನ್ಬಾರ್ದು. ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು, ಪರಿಸರ ಪ್ರೀತಿ ಮಾಡಬೇಕು ಅನ್ನೋದನ್ನ ಹೇಳೋಕೆ ಹೊರಟಿದ್ದೀನಿ. ಆ ಥರ ಸಾರ್ನ ಮೀರಿ ಅವಾರ್ಡ್ ತಗೋಬೇಕು ಅನ್ನೋದು ಖಂಡಿತ ಇಲ್ಲ. ಎಲ್ಲ ಮಕ್ಕಳು ಪಬ್ಲಿಕ್ಕು ನೋಡಿ ಖುಷಿ ಪಟ್ಟರೆ ಅಷ್ಟು ಸಾಕಮ್ಮ. ನೀವು ಅವಾಗಲೇ ಒಂದು ಮಾತು ಹೇಳ್ತಾ ಇದ್ರಿ, ಅಂದರೆ ಆಗಸ್ಟಲ್ಲಿ ಬರುತ್ತೆ ಅಂತ ಹೇಳ್ತಾ ಇದ್ರಿ. ಆದರೆ ನಾಗಭರಣ ಸರ್ ಆಗಸ್ಟ್ 9ಕ್ಕೆ ಅಂತ ಹೇಳ್ತಾ ಇದ್ರು. ಬೇರೆಯವ್ರಾಗಿದ್ರೆ ಇಲ್ಲ ನೀವು ಹೇಳಬೇಡಿ, ಅದು ಇನ್ನೂ ಡಿಸೈಡ್ ಆಗಿಲ್ಲ ಅಂತ ಹೇಳ್ತಾ ಇದ್ರು. ನೀವು ಒಂದು ಮಾತು ಹೇಳಿದ್ರಿ, ಸರ್ ಆಗಸ್ಟ್ 9ಕ್ಕೆ ಅಂತಂದರೆ ಅವತ್ತೇ ಬರಲಿ, ನನಗೆ ಖುಷಿನೇ ಅಂತ ಹೇಳ್ತಾ ಇದ್ರಿ. ಗಂಡ ಹೆಂಡತಿ ನಡುವೆ ಈ ಒಂದು ಅನ್ಯೋನ್ಯತೆ ಇರಬೇಕು ಅಂತ ಅನ್ನಿಸ್ತು ನನಗೆ. ಖಂಡಿತಮ್ಮ. ನನಗೆ ಫಸ್ಟು ನಾನು ಜೂನಲ್ಲೇ ರಿಲೀಸ್ ಮಾಡಬೇಕು ಅಂದ್ಕೊಂಡೆ. ನನಗೆ ಅಮೇರಿಕಾ ಆಫರ್ ಬಂತು. 1.5 ತಿಂಗಳು ಅಮೇರಿಕಕ್ಕೆ ಹೋಗ್ಬಿಟ್ಟು ಫುಲ್ ಫ್ಯಾಮಿಲಿ ಹೋಗಿದ್ವಿ, ಮಕ್ಕಳು ಮೊಮ್ಮಕ್ಕಳು ಎಲ್ಲ. ಅವರು ನನ್ನ ಮಗ ಎಲ್ಲರನ್ನು ತೋರಿಸಿದ. ನಾನು ಭರಣ ಮಾತ್ರ ಅಲ್ಲಿರೋರೇ ನೋಡಿಲ್ಲ. 16 ಸೆಂಟರ್ಸ್ಗೆ ಹೋಗಿ ಶೋ ಮಾಡಿಬಿಟ್ಟು ಸಕ್ಸಸ್ ತಗೊಂಡು ಖುಷಿಯಾಗಿ ಬಂದಿದ್ದೀವಲ್ಲ. ಹಂಗಿದ್ದಾಗ ಇಲ್ಲಿ ರಿಲೀಸ್ ಮಾಡೋಕ್ಕಾಗಲಿಲ್ಲ. ಅಲ್ಲಿಂದ ಬಂದ ಮೇಲೆ ರೆಡಿ ಮಾಡಿ, ಪಾಪ ರಾಜೂರು ತುಂಬ ಕಷ್ಟಪಡ್ತಿದ್ದಾರೆ. ನಾವು ಸ್ಕೂಲ್ಸ್, ನಾನು ಮತ್ತು ಲತಾ ಹೋಗಿ ಒಂದು 25 ಸ್ಕೂಲ್ಗೆ ಹೋಗಿದ್ದೀವಿ, ಯಾರೂ ಇಲ್ಲ ಅಂದಿಲ್ಲ. ಕರ್ಕೊಂಬಂದು ಮಕ್ಳನ್ನ ತೋರಿಸ್ತೀವಿ ಅಂತಿದ್ದಾರೆ. ಅವ್ರು ಥಿಯೇಟ್ರ್ ಬುಕ್ ಮಾಡಿಕೊಟ್ರೆ ಬರೀ ನಾವು ಒಂದು ಶೋ ಕೇಳಿರೋದು, ಮಾರ್ನಿಂಗ್ ಶೋ ಮಕ್ಕಳು ತೋರ್ಸೋಕ್ಕೋಸ್ಕರ. ಒಂದೊಂದು ಸ್ಕೂಲಲ್ಲಿ 2,000 ಜನ ಇದ್ದಾರೆ, 1,500 ಜನ ಇದ್ದಾರೆ, 500 ಜನ ಇದ್ದಾರೆ. ಆ ಮಕ್ಕಳೆಲ್ಲ ನೋಡಿ ಅವ್ರ ಅಪ್ಪ ಅಮ್ಮನ ನೋಡ್ಕೊಂಡು ಬನ್ನಿ ಅಂದರೆ ನಾವು ಮಾಡಿದ ಪಿಕ್ಚರ್ ಸಾರ್ಥಕ ಆಗುತ್ತೆ ಅಂತ ನನಗನ್ಸಿದೆಮ್ಮ. ಮೇಡಮ್, ನಾಗಭರಣ ಸರ್ ಮತ್ತು ಪನ್ನಾಗಭರಣ ಸರ್ ಸಾಕಷ್ಟು ಸಿನಿಮಾಗಳನ್ನ ಮಾಡಿದ್ದಾರೆ, ರೆಕಾರ್ಡ್ಗಳನ್ನ ಕೂಡ ಕ್ರಿಯೇಟ್ ಮಾಡಿದ್ದಾರೆ. ಆದರೆ ನಿಮ್ಮ ರೆಕಾರ್ಡ್ನ ಅವ್ರು ಕ್ರಿಯೇಟ್ ಮಾಡೋಕ್ಕಾಗಲಿಲ್ಲ, ನೀವೇ ಮಾಡಿದ್ದು ಫಸ್ಟು. ಅಂದರೆ ಇಡೀ ಫ್ಯಾಮಿಲಿ ಸಿನಿಮಾದಲ್ಲಿದೆ. ಅಮ್ಮ, ಅವ್ರವ್ರ ಕೆಲಸ ಅವ್ರವ್ರಿಗೆ ಹೆಚ್ಚಲ್ಲ ಮ್ಯಾಮ್. ಅವ್ರು ನಂದು ಹೆಂಗೆ ಮಾಡ್ತಾರೆ? ನಾನು ನೀವು ಇದ್ದೀರಾ ಸಿನಿಮಾದಲ್ಲಿ, ನಿಮ್ಮ ಮೊಮ್ಮಗನೂ ಇದ್ದಾರೆ, ನಿಮ್ಮ ಮಗನೂ ಇದ್ದಾರೆ, ನಿಮ್ಮ ಹಸ್ಬೆಂಡು ಇದ್ದಾರೆ. ಅವ್ರ ಸಿನಿಮಾಗಳಲ್ಲಿ ಇಲ್ಲ, ನಿಮ್ಮದೇ ರೆಕಾರ್ಡ್ ಆಯ್ತಲ್ಲ ಅಂತ ನನಗೆ ಖುಷಿ. ನಾನು ಮಾಡಬೇಕು ಅಂತ ಎಲ್ಲರೂ ಬರ್ಣಂಗೆ ಅಷ್ಟು ಚಿಕ್ಕ ರೋಲ್ ಕೊಡಬೇಡ, ಮಾಡಿಸ್ಬೇಡ ಅಂತಿದ್ರು. ನನ್ನ ಫಿಲಮಲ್ಲಿ ಇರಬೇಕು, ಒಂದಿನ ಡೇಟ್ ಕೊಡಬೇಕು, ಚಿಕ್ಕ ರೋಲೋ ಪುಟ್ಟ ರೋಲೋ ಇರಬೇಕು ಅಂತ ಬಲವಂತ ಮಾಡಿ ಎಲ್ಲಾರನ್ನೂ ಎದುರು ಹಾಕೊಂಡು ನಾನು ಮಾಡಿಸ್ದೆ. ನಿಮ್ಮ ಮೊಮ್ಮಗ ಫಸ್ಟ್ ಟೈಮು ಸ್ಕ್ರೀನ್ಗೆ ಬರ್ತಿರೋದು ಅಂತ ಅನ್ಸುತ್ತೆ, ಅದು ನಿಮ್ಮ ಸಿನಿಮಾ ಮೂಲಕ. ತುಂಬ ಬ್ರಿಲಿಯಂಟು. ಈಗಲೇ ಶಾರ್ಟ್ ಫಿಲಮ್ ತೆಗಿಯೋಕೆ ಹೋಗ್ತಾನೆ ಕ್ಯಾಮ್ರಾ ಇಟ್ಕೊಂಡು. ಬನ್ನಿ ಆ್ಯಕ್ಷನ್ ಕಟ್ ಅಂತೆಲ್ಲ ಹೇಳ್ತಿರ್ತಾನೆ. ಅವ್ನ ಕೈಲಿ ಆ್ಯಕ್ಟ್ ಮಾಡಿಸ್ಬೇಕು ಅಂತ ಆಸೆ ಇತ್ತು. ಅವನ್ನೂ ಮಾಡಿಸ್ದೆ, ಮೊಮ್ಮಗಳನ್ನೂ ಮಾಡಿಸ್ದೆ, ಮಗನ್ನೂ ಮಾಡಿಸ್ದೆ, ಎಲ್ಲರನ್ನೂ ಮಾಡಿಸಿ ಖುಷಿ ಇದೆ. ನನ್ನ ಪಿಕ್ಚರಲ್ಲಿ ಎಲ್ಲರೂ ಇರಬೇಕು ಅಂತ ಆಸೆನು. ಮೇಡಮ್, ಜೊತೆಗೆ ನನಗೊಂದು ಕ್ಯೂರಿಯಾಸಿಟಿ ಅಂತ ಅನಿಸಿದ್ದು ಅಂದರೆ, ಈ ನಾಗಿಣಿ ಕನೆಕ್ಟ್ ಆಗಿದ್ದು ಹೇಗೆ ಅಂತ. ನಾನು ಹುಟ್ಟಿದ ಶಿವಮೊಗ್ಗ, ಅವ್ರು ಹುಟ್ಟಿದ ತಲಕಾಡು. ನನ್ನ ಹೆಸರಿಟ್ಟಿದ್ದು ನಮ್ಮಮ್ಮ, ಅವ್ರ ಹೆಸರಿಟ್ಟಿದ್ದು ಅವರಪ್ಪ. ಭಗವಂತನ ಇಚ್ಛೆ ಇಬ್ರು ಒಂದಾಗಿದ್ದೀವಿ.
ಜೊತೆಗೆ ಜೀನಿಯಸ್ ಮುತ್ತ ನೀವು ಹೇಳ್ತಾ ಇದ್ರಿ ಯಾವುದೋ ಒಂದು ರಿಯಲ್ ಸ್ಟೋರಿ ನೋಡಿಕೊಂಡು ಅದಕ್ಕೆ ಸ್ವಲ್ಪ ರೆಕ್ಕೆ ಪುಕ್ಕ ಕಟ್ಟಿ ಒಂದು ರೀತಿ ಇದನ್ನ ಸಿನಿಮಾ ಮಾಡಿದೆ ಅಂತ ಹೇಳ್ಬಿಟ್ಟು. ಸೊ ಆ ಥರ ಯಾವುದಾದ್ರೂ ಒಂದು ವಿಷಯ ನೋಡಿದಾಗ ನಿಮಗೆ ಅದು ಎಷ್ಟು ನಿಮ್ಮನ್ನ ಇದೊಂದು ಸಿನಿಮಾ ಮಾಡ್ಬೋದಲ್ವಾ ಅಂತ ಅನ್ನಿಸ್ತಾ ಇರುತ್ತೆ. ಜೊತೆಗೆ ಈ ಒಂದು ಸ್ಟೋರಿ ನಿಮಗೆ ಸಿಗೋದಕ್ಕೆ ಎಷ್ಟು ನೀವು ಕಷ್ಟಪಟ್ರಿ ಅಮ್ಮ? ನೀವು ಹೇಳ್ತಾ ಇದ್ರಿ ತುಂಬ ಕತೆಗಳನ್ನ ನೋಡಿದೆ, ಯಾವುದು ಇದಾಗಲಿಲ್ಲ. ಎಲ್ಲ ಕಡೆಯಿಂದನೂ ಕರೆಸಿ ಚೈಲ್ಡ್ ಫಿಲಮ್ ಆರ್ಟಿಸ್ಟ್ದೆಲ್ಲ ಬರೆದಿರೋ ಬುಕ್ಸ್ನೆಲ್ಲ ತಂದು ಓದಿ ಮಾಡಿ ಮಟ್ಟಿ ಇದು ಮಾಡ್ಬೋದು, ಅದು ಮಾಡ್ಬೋದು, ಸೆಕೆಂಡ್ ಜೀನಿಯಸ್ ಮುತ್ತ ಬೇಡ ಅಂತ ಎಲ್ಲ ಏನೇನೋ ಅಂದರು. ತುಂಬ ಯೋಚನೆ ಮಾಡಿ 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 ಬಜೆಟ್ಟು ಬೇಕಲ್ವಾ, ಮಕ್ಕಳು ಪಿಕ್ಚರ್ ತುಂಬ ಬಜೆಟ್ ಹಾಕಿದ್ರೆ ವಾಪಸ್ ಬರೋದು ಕಷ್ಟ ಅಲ್ವಾ. ಹಂಗಾಗ್ಬಿಟ್ಟು ನಾವು ಬರ್ದಿದ್ದೊಂದು ಪುಟ್ ಬುಕ್ ಇತ್ತಲ್ಲ ಅದನ್ನು ತೋರಿಸಿ ಇದಿಲ್ಲಿ ಮಾಡೋಕ್ಕೆ ಸಾಧ್ಯನಾ ಬೇಡಮ್ಮ ಅಂತಂದರು. ಆಮೇಲೆ ಡಾಕ್ಟರ್ನೆಲ್ಲ ಕನ್ಸಲ್ಟ್ ಮಾಡಿ ಎಲ್ಲ ಮಾಡಿ ಅವ್ರು ಹೇಳಿದ್ರು MD ಆಗದೆ ಆಪ್ರೇಷನ್ ಥಿಯೇಟ್ರಲ್ಲಿ ಒಳಗೆ ಹೋಗೋಕ್ಕೆ ಇಂಡಿಯಾನಲ್ಲಿ ಒಪ್ಪಲ್ಲ ಅಂತ. ಅದಕ್ಕೆ ಎಲ್ಲ ಕರೆಸ್ಬಿಟ್ಟು ಪಾಲ್ ಸುದರ್ಶನ, ಪ್ರತಿಭಾ ನಂದಕುಮಾರ್ನ, ನಾನು ಭರತ್ ಎಲ್ಲ ಕೂತ್ಕೊಂಡು ಎಲ್ಲ ಡಾಕ್ಟರ್ನು ಕನ್ಸಲ್ಟ್ ಮಾಡಿಬಿಟ್ಟು ಡೈಲಾಗ್ ಬರ್ಕೊಂಡು ಆ ಕಥೆನೂ ಓಕೆ ಮಾಡಿ ಸಾರ್ ಎಸ್ ಅಂದಮೇಲೆ ಹೋಗಿ ಲತಾಗೆ ಹೇಳಿ ಪಿಕ್ಚರ್ ಸ್ಟಾರ್ಟ್ ಮಾಡಿದೆ. ಅಲ್ಲಿಂದ ಮುಂದಕ್ಕೆ ನಂದೆ. ಅಲ್ಲಿ ತನಕ ಸಾರಿದ್ರು. ಆಮೇಲೆ 1 ತಿಂಗಳು ಅವರು ಪೆನೋರಮಾಗೆ ವೈಸ್ ಪ್ರೆಸಿಡೆಂಟಾಗಿ ಹುಟ್ಟೋದ್ರಲ್ವ, ಹಾಗಾಗಿ ಒಂದಿನ ನಮಗೆ ಕೊಡಿ ಅಪಾಯಿಂಟ್ಮೆಂಟ್ ಅಂತ ಕೇಳಿ ತಗೊಂಡು ಮಾಡಿಸ್ಬಿಟ್ಟು ಪಿಕ್ಚರ್ ಕಂಪ್ಲೀಟ್ ಮಾಡಿದೆ. ನಾಗಭರಣ ಸರ್ ತುಂಬ ಸಿನಿಮಾಗಳನ್ನ ಮಾಡಿದ್ದಾರೆ. ಸೊ ನಿಮಗೆ ತುಂಬ ಇಷ್ಟವಾದ ಸಿನಿಮಾ ಯಾವುದು ಅಂತ? ನೀವು ಅಮ್ಮನ ಹೋಗ್ಬಿಟ್ಟು ಬಲ್ಗಣ್ಣು ಇಷ್ಟನೋ ಎಡಗಣ್ಣು ಇಷ್ಟನೋ ಅಂತ ಕೇಳಿಬಿಟ್ರೆ 2 ಕಣ್ಣು ಬೇಕಲ್ವ, 2 ಮಕ್ಕಳು 2 ಕಣ್ಣು. ಹಾಗಾಗಿ ಎಲ್ಲ ಪಿಕ್ಚರ್ನು ಡಿಸ್ಕಸ್ ಮಾಡಿಬಿಟ್ಟು ಓಕೆ ಮಾಡಿ ಪಿಕ್ಚರ್ ಮಾಡಿರ್ತೀವಿ. ಎಲ್ಲ ಸಕ್ಸಸ್ ಆಗಲಿ ಅಂತಲೇ ಪಿಕ್ಚರ್ ಮಾಡಿರ್ತೀವಿ. ಕೆಲವು ಆಗುತ್ತೆ, ಕೆಲವು ಆಗಲ್ಲ. ಎಲ್ಲ ನಮ್ಮ ಇಷ್ಟವಾದ ಪಿಕ್ಚರೇ. ಇವಾಗ ಕೆಂಪೇಗೌಡ ಮಾಡ್ತಿದ್ದೀವಿ, 33ನೇ ವರ್ಷ ರೆಡಿಯಾಗಿದೆ. ಅದಕ್ಕೆಲ್ಲ ಕಾಸ್ಟ್ಯೂಮ್ಗೆಲ್ಲ ಬರ್ಸ್ತಾ ಇದ್ದೀನಿ. ಅವ್ರು ಸ್ಕೆಚ್ ಮಾಡಿ ಕಲರ್ ಹಾಕಿ ಎಲ್ಲ ಆದಮೇಲೆ ಡೈರೆಕ್ಟ್ರು ಕ್ಯಾಮ್ರಾಮನ್ ಮುಂದೆ ಕೂತ್ಕೊಂಡು ಕಲರ್ ಓಕೆ ಆದಮೇಲೆ ರೆಡಿ ಆಗುತ್ತೆ. ಅದಕ್ಕೂ ಎಲ್ಲ ಪಿಕ್ಚರ್ಗೂ ಅಷ್ಟೇ ಕಷ್ಟಪಟ್ಟಿರ್ತೀವಿ. ಕೆಟ್ಟ ಪಿಕ್ಚರು ಒಳ್ಳೆ ಪಿಕ್ಚರು ಅಂತಿಲ್ಲಮ್ಮ, ಅದು ಎಲ್ಲ ರೆಡಿ ಆದಮೇಲೆ ಅನಿಸುತ್ತೆ ಇದು ಹಿಂಗೆ ಮಾಡಬಾರ್ದಾಗಿತ್ತು, ಹಿಂಗೆ ಮಾಡಿ ಚೆನ್ನಾಗಿತ್ತು ಅಂತ ಆಮೇಲೆ ಅನಿಸುತ್ತೆ. ಬಟ್ ಎಲ್ಲ ಪಿಕ್ಚರನ್ನು ಅಷ್ಟೇ ಕಷ್ಟಪಟ್ಟು ಮಾಡಿರ್ತೀವಿ. ಅಮ್ಮ ನೀವು ಕೆಂಪೇಗೌಡಗೆ ಕಾಸ್ಟ್ಯೂಮ್ ಡಿಸೈನ್ ಮಾಡ್ತಾ ಇದ್ದೀನಿ ಅಂತ ಏನಾದರೂ ರಿಸರ್ಚ್ ಮಾಡ್ತಾ ಇದ್ದೀರಾ? ಬಿಕಾಸ್ ಯಾವ ರೀತಿ ಅವಾಗೆಲ್ಲ ಉಡುಗೆ ತೊಡುಗೆಗಳಿತ್ತು, ಕೆಂಪೇಗೌಡ ಯಾವ ರೀತಿ ದಿರಿಸನ್ನ ಧರಿಸ್ತಾ ಇದ್ರು, ಅದೆಲ್ಲ ಶಿಲ್ಪಕಲೆಗಳ ಬುಕ್ಕು ರಿಸರ್ಚ್ ಮಾಡಿ ಡಾಕ್ಟ್ರೇಟ್ ತೊಗೊಂಡಿರಲ್ಲ, ಅದೆಲ್ಲ ತರಿಸ್ಕೊಂಡು ನೋಡಿ ಅದ್ರ ಪ್ರಿಂಟೌಟ್ ತೆಗೆದು ಒಬ್ರಿಗೆ ಬರೆಯೋಕ್ಕೆ ಕೊಟ್ಟಿದ್ದೀನಿ, ಬರೀತಿಯಾರೆ. ಫಸ್ಟ್ ಕೆಂಪೇಗೌಡಂದೊಂದು 30 ಕಾಂಬಿನೇಷನ್ ಮಾಡಪ್ಪ, ಆಮೇಲೆ ಬೇರೆಯವ್ರಿಗೆ ಬಂತ. ಅದೇ ಒಂದು 6 ತಿಂಗಳು ಆಗತ್ತಮ್ಮ, ಇವತ್ತಿಗೆ ಆಗೋದಲ್ಲ. ಎಷ್ಟು ವರ್ಷಗಳ 11 ವರ್ಷದಿಂದ ಅವ್ರು ಮಾಡ್ತಿದ್ದಾರೆ. ಇವತ್ತು 33ನೇ ವರ್ಷ ಸ್ಕ್ರಿಪ್ಟ್ ಅಮ್ಮ ಅದು. ಅದಕ್ಕೆ ನಮಗೊಂದು 1 ವರ್ಷನಾರ ಬೇಡವಾ ಕಾಸ್ಟ್ಯೂಮ್ ರೆಡಿ ಮಾಡೋಕ್ಕೆ. ಮಾಡ್ತಾ ಇದ್ದೀವಿ. ಎಲ್ಲ ಆದಮೇಲೆ ಒಂದು ಅಕ್ಟೋಬರ್ ನವಂಬರ್ ಅಷ್ಟೊತ್ತಿಗೆ ಕ್ಯಾಮ್ರಾಮನ್ನು ಡೈರೆಕ್ಟ್ರ್ ಮುಂದೆ ಕೂರಿಸ್ಕೊಂಡು ಹಿಂಗೆ ಮಾಡ್ತೀನಿ ಅಂತ ಅವ್ರು ಕಲರ್ ಚೇಂಜ್ ಮಾಡು ಅಂದರೆ ಬ್ಯಾಕ್ಗ್ರೌಂಡ್ ನೋಡ್ಕೊಂಡು ಚೇಂಜ್ ಮಾಡ್ಕೊಂಡು ಹೋಗ್ತೀವಿ. ಈಗ ನಾವು ಕೆಂಪೇಗೌಡ ಅವ್ರನ್ನ ನೋಡಿದಾಗ ಒಂದೇ ಕುದುರೆ ಮೇಲೆ ಕೂತಿರ್ತಾರೆ, ಕತ್ತಿ ಹಿಡ್ಕೊಂಡಿರ್ತಾರೆ, ಕೂತಿರ್ತಾರೆ, ದೊಡ್ಡ ದೊಡ್ಡ ಮೀಸೆ ಇರುತ್ತೆ ಅದು. ಸೊ ನೀವು ಇವಾಗ ನಮಗೆ ಡಿಫ್ರೆಂಟಾಗಿ ಕಲರ್ಫುಲ್ಲಾಗಿ ತೋರಿಸ್ಬೇಕಾಗಿರುತ್ತೆ ಕೆಂಪೇಗೌಡ ಅವ್ರನ್ನ. ಈ ಹೆಂಗಿರ್ತಾರೆ ಕೆಂಪೇಗೌಡ? ಅಮ್ಮ ಚಿಕ್ಕ ವಯಸ್ಸಲ್ಲಿ ಅಷ್ಟು ದೊಡ್ಡ ಮೀಸೆ ಇಲ್ಲಮ್ಮ. ಆ ಶಿಲೆನಲ್ಲೆಲ್ಲ ನೋಡಿದ್ದೀನಲ್ಲ, ಇದು ಚಿಗುರು ಮೀಸೆ ಇಟ್ಕೊಂಡಿರ್ತಾನೆ. ಆಮೇಲೆ ಫೈನಲ್ ಯುದ್ಧಕ್ಕೆ ಬಂದಾಗ ಬೆಂಗಳೂರು ಮಾಡ್ಬೇಕಾದ್ರೆ ದಪ್ಪ ಮೀಸೆ ಬರುತ್ತೆ. ಅದು ಡಾಕ್ಟ್ರೇಟ್ ಬುಕ್ಕೇ ಒಂದು ಮನೇಲಿ 15-20 ಬುಕ್ ಇದೆ. ಅದೆಲ್ಲ ಓದಿ ರಿಸರ್ಚ್ ಮಾಡಿ ಮಾಡ್ತಾ ಇದ್ದೀವಿ. ಕನ್ನಡ ಚಿತ್ರರಂಗಕ್ಕೆ ಇದು ಎಂಥ ಸಿನಿಮಾ ಆಗುತ್ತೆ ಮೇಡಮ್? ಯಾಕಂದರೆ ಸರ್ ಮಾಡಿರೋದು ಅಲ್ಲಮ್ಮ, ಕಲ್ಲರಳಿ, ಹೂವಾಗಿ ಎಲ್ಲ ತುಂಬ ಅದ್ಭುತವಾಗಿ ಮೂಡ್ ಬಂದಿದೆ. ಆ ಥರದ ಸಿನಿಮಾಗಳಂದರೆ ಹಳೆ ಕಾಲದ್ದು ಪೌರಾಣಿಕ ಬೇಸ್ಡು ಆ ಥರದ್ದೆಲ್ಲ ಬಂದಾಗ ತುಂಬ ಚೆನ್ನಾಗಿ ಮಾಡಿರುವಂಥದ್ದು ಸರ್. ಈ ಸಿನಿಮಾ ಹೇಗಿರುತ್ತೆ? ಇದು ತುಂಬ ಚೆನ್ನಾಗಿ ಮಾಡ್ತಾರೆ, ಮೈಲ್ಗಲ್ಲಾಗತ್ತೆ ಅನ್ನೋ ಭರವಸೆ ನನ್ನಲ್ಲಿದೆ ಅಮ್ಮ. ತುಂಬ ಕಷ್ಟಪಟ್ಟು ಮಾಡ್ತಾ ಇದ್ದಾರೆ. ಎಲ್ಲರೂ ಕೂತ್ಕೊಂಡು ಡಿಸ್ಕಸ್ ಮಾಡಿ ಡಿಸೈಡ್ ಮಾಡಿ 33ನೇ ವರ್ಷನಂದರೆ ಗೊತ್ತಲ್ವ ನಿಮ್ಗೆ ಎಷ್ಟು ರಿಸರ್ಚ್ ಮಾಡಿದ್ದಾರೆ ಅಂತ. ಎಲ್ಲ ಬುಕ್ಕು ಇಟ್ಕೊಂಡು ಇಸ್ವಿಯಿಂದ ಹಿಡಿದು ಎಲ್ಲ ತಗೊಂಡು ಮಾಡ್ತಾ ಇದ್ದಾರೆ. ಒಳ್ಳೇದಾಗಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಥ್ಯಾಂಕ್ ಯು ಅಮ್ಮ. ಫೈನಲಿ ಜೀನಿಯಸ್ ಮುತ್ತ ಬಗ್ಗೆ ಏನು ಹೇಳ್ತೀವಿ ಆಡಿಯನ್ಸ್? ಈ ಜೀನಿಯಸ್ ಮುತ್ತ ಎಲ್ಲರಿಗೂ ತಲುಪಿ ಎಲ್ಲರೂ ನೋಡಿ ಅವ್ರಿಗೇನು ಅನ್ಸುತ್ತೋ ಅಂತಂದು ಹೇಳೋ ಜವಾಬ್ದಾರಿ ನಿಮ್ಮ ಮೇಲಿದೆ. ನೀವು ಅದನ್ನು ನಡ್ಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ನೋಡಿದ್ರಲ್ಲ, ಇದಿಷ್ಟು ನಾಗಿನಿ ಭರಣ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಮಂಗಳ ರಾಜಗೋಪಾಲ್, TV9 ಬೆಂಗಳೂರು.